ಯೆಶಾಯನ ಪುಸ್ತಕ 45ನೇ ಅಧ್ಯಾಯ 3ನೇ ವಾಕ್ಯ. ನಿನ್ನನ್ನು ಹೆಸರು ಹಿಡಿದು ಕರೆಯುವ ಕರ್ತನು ನಾನೇ, ಇಸ್ರಾಯೇಲಿನ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕಳೆದುಕೊಂಡಂತನ್ನು ತಿರುಗಿ ಹೊಂದಿಕೊಳ್ಳುವುದರಲ್ಲಿ ಯೆಹೋವನು ನಾನೇ ಅಂತ ತಿಳಿದುಕೊಳ್ತೀಯ ಇಲ್ವೋ? ಸೊ ರೆಸ್ಟೋರೇಷನ್ ಅಲ್ಲಿ ಯಾರನ್ನು ನೋಡುತ್ತಿ? ನೀನು ದೇವರನ್ನು ನೋಡುತ್ತಿ. when something is being restored you see God. ಈ ವಾಕ್ಯವು ಇಲ್ಲದೆ ಇರುವುದನ್ನು ಇರುವಾಗ ಕರೆಯುತ್ತೆ. ಒಂದ್ಸಾರಿ ನನಗೆ ಅದಿಲ್ಲ ಇದಿಲ್ಲ ಅಂತ ಕೆಲವು ಸಾರಿ ನಾವು ಹೋಲಿಸ್ಕೊಳ್ತೇವೆ, ಅದಿಲ್ಲ ಇದಿಲ್ಲ ಅಂತ. ಆದ್ರೆ ನೀನು ಪ್ರಾರ್ಥಿಸಿದಾಗ ಸರಿಯಾದ ಸಮಯದಲ್ಲಿ ಆತನನ್ನು ಕೊಡುತ್ತಾನೆ. ನಿನ್ನನ್ನು ಕರೆದಂತ ಇಸ್ರಾಯೇಲ್ ದೇವರು ನಾನೇ ಅಂತ ತಿಳಿದುಕೊಳ್ಳುವ ಹಾಗೆ ಅಲ್ಲಿ ಏನಿದೆ? ಕತ್ತಲಲ್ಲಿ ಬಚ್ಚಿಟ್ಟಿರುವ ಭಂಡಾರವನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು. ಸೊ ಈ ವಾಕ್ಯ ನಿನಗೆ ಬಂದರೆ, ಇದಕ್ಕೆ ಮುಂಚೆ ಈ ವಾಕ್ಯವನ್ನು ಯಾವುದರೊಂದಿಗೆ ಹೋಲಿಸಿದ್ದೇನೆ? ಬೆಳಕು. ಓಕೆ, ಮಾರ್ಗವಿದೆ, ಸತ್ಯವಿದೆ, ಎಲ್ಲ ಇದೆ. ಬಟ್ ಐ ಹ್ಯಾವ್ ಕಂಪೇರ್ ಇಟ್ ವಿತ್ ವಾಟ್? ಬೆಳಕು. ಈ ದಿನದ ವಾಕ್ಯದಿಂದ ಅನೇಕರಿಗೆ ಬೆಳಕು ಬರುತ್ತೆ. ಸರ್, ಏನಿ ಬೆಳಕು? ಏನಾಗುತ್ತೆ? ಗುಪ್ತ ಸ್ಥಳವು. ಗುಪ್ತ ಸ್ಥಳ ಅಂದ್ರೆ ಏನು? ಕತ್ತಲೆ. ಆ ಕತ್ತಲೆಯಲ್ಲಿ ಏನಿದೆಯಂತೆ? ನಿನಗೆ ಬೇಕಾದ ಆಶೀರ್ವಾದಗಳಿವೆ. ಎಲ್ಲಿವೆ? ಕತ್ತಲೆಯಲ್ಲಿ. ಯಾವಾಗಾದ್ರೆ ದೇವ್ರ ವಾಕ್ಯವನ್ನು ಕೊಟ್ಟಿದ್ದಾನೋ ಅಲ್ಲಿ ಬೆಳಕು ಬಂತು, ಆ ಕತ್ತಲೆಯಲ್ಲಿರುವಂತ ನಿನ್ನ ಆಶೀರ್ವಾದಗಳು ಈ ದಿನದಿಂದ ನಿನಗೆ ಕಾಣಿಸಲಿ. ದ ಗಾಸ್ಪಲ್ ಆಫ್ ರೆಸ್ಟೋರೇಷನ್.